ಈಗ ಬನಾರಸ್ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ರಿ, ಕಾಶಿಯಲ್ಲಿ ಶೂಟಿಂಗ್ ಎಲ್ಲ ಹೆಂಗಿತ್ತು ಸರ್? ಹೆಂಗೆ ಅನ್ನಿಸ್ತು ಆ ಶೂಟಿಂಗ್ ಎಲ್ಲ? ಲಿಟ್ರಲಿ ತುಂಬ ಜನರ ಆಸೆ ಕಾಶಿಗೆ ಒಂದ್ಸತಿನಾದರೂ ಹೋಗಬೇಕು ಅಂತ ತುಂಬ ಜನಕ್ಕಿದೆ. ಇನ್ನು ಒಂದಷ್ಟು ಜನ ಈ ಕುಂಭಮೇಳ ಆದಾಗ ಒಂದಷ್ಟು ಜನ ಅಲ್ಲಿಗೆಲ್ಲ ಹೋದಾಗ ವಿಡಿಯೋ ಮಾಡಿ ಹಾಕಿದ್ರು, ಅಲ್ಲಿ ಮುಳುಗೆ ತೊಳೆದಾಗಿರಬಹುದು, ಹೆಣಗಳನ್ನ ಸುಡ್ತಾ ಇರೋದಾಗಿರಬಹುದು. ನಮಗೆ ವಿಡಿಯೋದಲ್ಲಿ ನೋಡೇ ಒಂಥರ ಮನಸ್ಸೆಲ್ಲ ಒಂಥರ ಯಪ್ಪ ಹೆಂಗಪ್ಪ ಇದೆಲ್ಲ, ಇಷ್ಟೆಲ್ಲ ನಾವು ಕಷ್ಟಪಡೋದು, ಇಷ್ಟೆಲ್ಲ ಮಾಡೋದು ಅಷ್ಟಕ್ಕೇನಾ, ಬರೀ ಒಂದು ಇಡೀ ಬೂದಿಗೋಸ್ಕರ ಇಷ್ಟೆಲ್ಲ ನಾವು ಹೊಡೆದಾಡ್ತೀವ ಅಂತ ಅನ್ನಿಸ್ತು. ಸೊ ನೀವು ಅದನ್ನು ನೇರವಾಗಿ ನಿಮ್ಮ ಕಣ್ಮುಂದೆನೇ ಎಲ್ಲ ನೋಡಿರ್ತೀರ. ಸೊ ಹೆಂಗೆ ಅನ್ನಿಸ್ತು ಸರ್ ಆ ದಿನಗಳು? ಅದೇ ಕಾಶಿ ಅಗೇನ್ ಒಲವೇ ಮಂದಾರದಲ್ಲೇ ನಾನು ನೋಡಿದ್ದೆ. ಒಲವೇ ಮಂದಾರದ ಕ್ಲೈಮ್ಯಾಕ್ಸ್ನ ನಾನು ಶೂಟ್ ಮಾಡಿದ್ದು, ರಂಗಾಯಣರಿಗೂ ಅವರ ಪಾತ್ರಗಳನ್ನು ಅಲ್ಲೇ ಎಂಡ್ ಮಾಡಿದ್ದು. ಅಲ್ಲಿ ಆಗ ನಾನು ಹೋಗಿ ನೋಡಿದ್ದು 2010ರಲ್ಲಿ. ಈಗ 2019ರಲ್ಲಿ ಹೋಗಿ ಮತ್ತೆ ಅಂದರೆ 10 ವರ್ಷದ ನಂತರ ಮತ್ತೆ ಹೋಗಿ ಬನಾರಸಲ್ಲಿ ಅಂದರೆ ಕಾಶಿನಲ್ಲಿ ಕಂಪ್ಲೀಟಾಗಿ ಇನ್ನೊಂದು ಸಿನಿಮಾದ ಚಿತ್ರೀಕರಣ ಮಾಡಿದ್ದೀನಿ. ಆ ಅಂತರದಲ್ಲೇ ಭಾಳ ವ್ಯತ್ಯಾಸ ಆಗ್ತಿತ್ತು. ಕಾಶಿ ಅದರ ರೂಪಗಳೇ ಬದಲಾಗ್ತಾ ಇತ್ತು. ಯಾಕೆ ಅಂತಂದರೆ ನಾನು ಒಂದು ಐ ಡೋಂಟ್ ನೋ ನನ್ನ ಈಗ ನಾನೇನು ಶೂಟ್ ಮಾಡಿದ್ದೀನಿ ಬನಾರಸ್ಸು, ಅದರಲ್ಲೂ ಮಾಯಗಂಗೆ ಅಂತ ಒಂದು ಹಾಡಿದೆ. ಆ ಹಾಡಲ್ಲಿ ಒಂದಷ್ಟು ಗಲ್ಲಿಗಳು, ಒಂದಷ್ಟು ದೇವಸ್ಥಾನಗಳು, ಇದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅದು ನಾನು ಮಾಡಿದ್ದು 2019 ಡಿಸೆಂಬರಲ್ಲಿ ಶೂಟಿಂಗು. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬಂದ್ವಿ, ಯಾಕಂದ್ರೆ ವಿಪರೀತ ಚಳಿ ಆಗೋಯ್ತು ಅಲ್ಲಿ. -3 -4 ಹಿಂಗೆಲ್ಲ ಹಾಗಾಗಿ ಅಲ್ಲಿ ಫೈಟಿಂಗ್ ಸೀನ್ಸ್ ಎಲ್ಲ ಇತ್ತು. ಬೇಡ ಬ್ರೇಕ್ ತಗೊಳ್ಳೋಣ, ವಾಪಸ್ ಬರೋಣ, ಜನವರಿ 15-20 ಬರೋಣ ಅಂತ ಹೇಳಿ ಒಂದು 20 days ಗ್ಯಾಪ್ ತಗೊಂಡು ವಾಪಸ್ ಹೋಗೋಷ್ಟರಲ್ಲಿ ಆ ಗಲ್ಲಿಗಳು ನಾನೇನು ಶೂಟ್ ಮಾಡಿದ್ದೆ ಅವೆಲ್ಲ ಹೊಡೆದಾಕ್ಬಿಟ್ಟಿದ್ರು. ಕಾರಿಡಾರ್ ಆಗ್ತಾ ಇತ್ತು. ಮಣಿಕರ್ಣಿಕಾ ಘಾಟಿಂದ ಮೈನ್ ಶಿವ ಟೆಂಪಲ್ಗೆ ಒಂದು ಕಾರಿಡಾರ್ ಮಾಡಬೇಕು ಅಂತ ಉದ್ದೇಶದಲ್ಲಿ ಏನೋ ಅದು ಹೊಡೆದಾಕ್ಬಿಟ್ಟಿದ್ರು. ನಾನು ಅನ್ಕೊಂಡೆ ಮೋಸ್ಟ್ಲಿ ನನ್ನ ಸಿನಿಮಾನೇ ಲಾಸ್ಟ್ ಇದನ್ನ ಕ್ಯಾಪ್ಚರ್ ಮಾಡಿರೋದು, ಸೊ ನಮ್ಮ ಪುಣ್ಯ ಅಂತ. ಅಲ್ಲಿ ಏನು ಗೊತ್ತಮ್ಮ, ಹೌದು ಒಂದು ಉದ್ದೇಶ ಏನು, ಡೆವಲಪ್ಮೆಂಟ್, ಜನಗಳಿಗೆ ಅನುಕೂಲ ಆಗಲಿ, ನೇರವಾಗಿ ಬಂದ್ಬಿಡ್ಲಿ ಅಂತ. ಆದರೆ ಅಲ್ಲಿರೋರು ಆ ಸಣ್ಣ ಒಂದು ಗಲ್ಲಿನಲ್ಲಿ ಒಂದು 100x100 ನೀವೊಂದು ಅಳತೆ ಮಾಡ್ತೀನಿ ಅಂತಂದ್ರೆ ಅಲ್ಲಿ ನಿಮಗೆ ಕನಿಷ್ಠ 10 ದೇವಸ್ಥಾನಗಳು ಸಿಗುತ್ತೆ, 10 ಸ್ಥಾಪನೆಗಳು, ಮೂರ್ತಿಗಳ ಸ್ಥಾಪನೆಗಳು ಸಿಗುತ್ತೆ. ಏನೋ ನಂಬಿಕೆಗಳು, ಏನೋ ಅವ್ರಿಗೆ ಹಾಗಿರೋದೇ ಇಷ್ಟ ಹಾಗಿದ್ರು ಅಲ್ಲಿ ಜನ. ಆದ್ರೆ ಇದಾಗಿರೋದಕ್ಕೆ ತುಂಬಾ ಜನಕ್ಕೆ ಅಸಮಾಧಾನ ಇದೆ, ತುಂಬಾ ಜನ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಅದು ಬಿಡಿ ಅವರವರ ರಾಜಕೀಯಗಳು. ನಾನು ಹೋಗಿ ನೋಡಿದಾಗ ನನಗೆ ತುಂಬಾ ಬೆರಗಾಯ್ತು. ಸತ್ಯ ಹೇಳಬೇಕು ಅಂತಂದ್ರೆ ನಾನು ತುಂಬಾ ಈ ದೇವರ ಅಸ್ತಿತ್ವವನ್ನಾಗ್ಲಿ, ಮಾಯೆ ಇದೆಲ್ಲ ಆಗುತ್ತೆ ಅನ್ನೋದನ್ನಾಗ್ಲಿ ನಾನು ನಂಬೋನಲ್ಲಮ್ಮ. ನಾನು ಕಣ್ಣಿಗೆ ಕಂಡದ್ದು, ಕೈಗೆ ನಿಲುಕುವಂಥದ್ದನ್ನ ಮಾತ್ರ ನಂಬುವಂಥವನು. ಹಾಗಂತ ವಾದ ಮಾಡಲ್ಲ ಅದಿಲ್ಲ ಅಂತ. ಯಾಕೆ ಅಂತಂದ್ರೆ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನನಗೆ ಅನುಭವಕ್ಕೆ ಬಂದಿಲ್ಲ. ಒಂಥರ ಅಜ್ಞೇಯವಾದಿ ಅಂತ ಹೇಳ್ತಾರಲ್ಲ ಹಾಗೆ. ನಾನು ಇನ್ಸ್ಪೈಟ್ ಆಫ್ ಆ ಥರ ತಟಸ್ಥ ಮನಸ್ಥಿತಿಯವನು ಇದ್ರೂ ಕೂಡ ಅಲ್ಲಿ ಹೋದಾಗ ಏನೋ ಒಂದು ವೈಬ್ ಆಯ್ತು ನನಗೆ. ಆ ವೈಬು ದೇವರು ಅಂತ ನಾನು ಹೇಳಲ್ಲ, ಆ ಪ್ರಕೃತಿ, ಆ ಕಲ್ಚರು, ಆ ಜನ, ಆ ಸಾವಿರಾರು ವರ್ಷದ ಇತಿಹಾಸ ಇದೆ ಅಂತ ನಾನು ಹೇಳಿದ್ನಲ್ಲ, ಅಲ್ಲಿ ಆ ವೈಬ್ ಕಾಣುತ್ತೆ ನಿಮಗೆ. ಅಲ್ಲೇನೋ ಏನೋ ಚೆನ್ನಾಗಿದೆಯಲ್ಲ ಇದು ಅನ್ಸುತ್ತೆ. ನೀವು ಅಲ್ಲಿ ದಶಾಶ್ವರ ಘಾಟ್ ಅಂತ ಒಂದು ಬರುತ್ತೆ, ಅಲ್ಲಿ ಅಷ್ಟೇ ಅಲ್ಲಿ ತನಕ ವೆಹಿಕಲ್ ಹೋಗುತ್ತೆ, ಅಲ್ಲಿಂದ ವೆಹಿಕಲ್ ಆಗೋದಿಲ್ಲ, ಅಲ್ಲಿಂದ ಇಳಿದು ಹೋಗ್ಬೇಕು ನದಿ ಹತ್ರ. ಹಂಗೆ ಹೋಗ್ತಾ ಹೋಗ್ತಾ ನದಿ ನೋಡ್ತಿದ್ದಂಗೆನೆ ಆಹಾ ಅನ್ಸುತ್ತೆ. ಏನೋ ಏನೋ ಬಂದ್ವಪ್ಪ ಇಲ್ಲಿ, ಏನೋ ಖುಷಿ ಆಗ್ತಾ ಇದೆ ನನಗೆ ಅನ್ಸುತ್ತೆ. ಅದೇ ಹೇಳ್ದಲ್ಲ, ಕೋಟ್ಯಾಂತರ ಜನ ಅಲ್ಲಿ ಬಂದು ಹೋಗಿದ್ದಾರೆ, ಸತ್ತಿದ್ದಾರೆ. ಇವತ್ತುವರೆಗೂ ಆ ಇಡೀ ಕಥೆ ಗೊತ್ತು ನನಗೆ. ಅಲ್ಲಿ ಮಣಿಕರ್ಣಿಕಾ ಘಾಟಲ್ಲಿ ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಹೆಣ ಸುಡ್ತಾ ಇದ್ದಾರೆ. ನಾನು ಒಂದು ಸಲ ಹೋಗಿದ್ದಾಗ ಈ ಲೊಕೇಶನ್ ನೋಡೋದಕ್ಕೆ ಹಲವಾರು ಬಾರಿ ಹೋಗಿದ್ದೆ. ನಾನು ಒಂದ್ಸಲ ಆಗಸ್ಟಲ್ಲಿ ಹೋಗಿದ್ದೆ. ಅವಾಗ ನೀರು ಅತಿ ಹೆಚ್ಚು ಬಿಟ್ಟು ಆ ಮಣಿಕರ್ಣಿಕಾ ಘಾಟೆ ಮುಳುಗೋಗಿತ್ತು. ಆದರೂ ಮೇಲ್ ತುದಿಗೆ ಬಂದು ಅಲ್ಲಿ ಸುಡ್ತಿದ್ರು ಹೆಣನ. ಅದು ನಿಂತಿಲ್ಲ, ನಿರಂತರವಾಗಿದೆ. ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಆ ಉರಿ ಇದೆ, ಬೆಂಕಿ ಆರಲ್ಲ. ಅವ್ರಿಗೆ ಏನ್ ಗೊತ್ತಾ, ಅವ್ರ ಕಲ್ಪನೆ ಇದೆ, ಅದೊಂದು ಮನೆತನ ಇದೆ.
ಅವ್ರನ್ನ ರಾಜ ಅಂತ ಕರೀತಾರೆ. ಪಾಪ ಅವ್ರೇನ್ ರಾಜರ ತರ ಬದುಕ್ತಿಲ್ಲ, ಅವ್ರ ಆಕ್ಚುಲಿ ಚಂಡಾಳರು ಅಂತ ಕರೀತಾರೆ ನಮ್ಮಲ್ಲಿ. ಆ ಚಂಡಾಳರು ಅಂತಂದ್ರೆ ಬೈಗಳಲ್ಲ, ಅದೊಂದು ವೃತ್ತಿ ಮಾಡುವಂತ ಒಂದು ಜನಾಂಗ ಅದು. ಅವರು ಹೆಣ ಸುಡೋರು. ಅವ್ರಿಗೆ ಅದೇನೋ ಬೇರೆ ಹೆಸರಿದೆ ಹಿಂದಿನಲ್ಲಿ ಅವ್ರಿಗೆ. ಅವರಿಗೆ ಆ ಕಿಡಿಯನ್ನ, ಆ ಬೆಂಕಿ ಇದೆಯಲ್ಲ, ಅದನ್ನ ಶಿವನೇ ನೇರವಾಗಿ ಕೊಟ್ಟಂತ ಬೆಂಕಿ ಇದು ಅನ್ನೋದೊಂದು ನಂಬಿಕೆ. ಅದನ್ನ ಅವ್ರು ಆರಕ್ಕೆ ಬಿಡಲ್ಲ, ಅದನ್ನ ಯಾವಾಗ್ಲೂ ಉರಿಸ್ತಿರ್ತಾರೆ. ಅದಕ್ಕೆ ಸಣ್ಣ ಸೌದೆಗಳನ್ನ ಹಾಕೊಂಡು ಉರಿಸ್ತಾನೇ ಇರ್ತಾರೆ, ಅದನ್ನ ನಿರಂತರವಾಗಿ ಉರಿತಾರೆ ಸಾವಿರಾರು ವರ್ಷಗಳಿಂದ. ಅದನ್ನ ಆ ಮನೆತನದವರು ಇವತ್ತಿಗೂ ಉರಿಸ್ತಾನೆ ಇದ್ದಾರೆ. ಮೂರು ಶೆಡ್ಯೂಲ್ ಅಲ್ಲಿ ಬೆಳಗ್ಗೆ ಇಷ್ಟರಿಂದ ಇಷ್ಟು ಗಂಟೆ ಇವನು ಅನ್ನೋ ತರ ನೋಡ್ಕೊಂಡು ಅದನ್ನು ಇದು ಮಾಡ್ತಿದ್ದಾರೆ. ಬಂದವರು ಹೆಣ ತಗೊಂಡು ಅಲ್ಲಿಗೆ ಬಂದವರು ಅವರಿಗೆ ಏನಾದ್ರೂ ಒಂದು ಕೊಟ್ಟು, ಅದಕ್ಕೇನೋ ಫೀಸ್ ಫಿಕ್ಸ್ ಮಾಡಿದ್ದಾರೆ ಇವಾಗ, ಅಥವಾ ಅವಾಗ ಮುಂಚೆ ಅಕ್ಕಿ ಏನೋ ಅಂತದೆಲ್ಲ ಕೊಟ್ಟು ಅವರಿಂದ ಆ ಕಿಡಿಯಲ್ಲಿ ಒಂದು ಕೆಂಡವನ್ನ ಈಸ್ಕೊಳ್ಳೋರು, ಅದರಿಂದ ಹೋಗಿ ಆ ಚಿತೆನ ಹಚ್ಚೋರು. ಸೊ ನೇರವಾಗಿ ಶಿವನೇ ಕೊಟ್ಟಂತಹ ಆ ಬೆಂಕಿಯನ್ನ ತೆಗೆದುಕೊಂಡು ಹೋಗಿ ನನ್ನ ಸಂಬಂಧಿಕರು ಯಾರು ಸತ್ತಿದ್ದಾರೆ ಅವರಿಗೆ ನಾವು ಇದನ್ನ ಅಗ್ನಿಸ್ಪರ್ಶ ಮಾಡಿದ್ರೆ ಅವರು ನೇರ ಮೋಕ್ಷ ಹೊಂದು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದ ಕಲ್ಪನೆ. ಹಾಗಾಗಿ ಅಲ್ಲಿ ನಿರಂತರವಾಗಿ ನಡೆಯುತ್ತೆ. ಅಲ್ಲಿ ಸಣ್ಣ ಸಣ್ಣ ಕಾನೂನುಗಳಿವೆ, ಅದು ಏನೇನೋ ಇತ್ತು, ಅದೇನು ಇವಾಗ ಮಾಡರ್ನ್ ಇದಕ್ಕೆ ಬದಲಾಯಿಸೋದು ಗೊತ್ತಿಲ್ಲ. 10 ವರ್ಷದ ಒಳಪಟ್ಟ ಬಾಲಕರು ಸತ್ರೆ ಅವ್ರಿಗೆ ಅಗ್ನಿಸ್ಪರ್ಶ ಮಾಡೋ ಹಾಗಿಲ್ಲ, ಅವ್ರನ್ನ ಹಾಗೆ ನೀರಿನಲ್ಲಿ ಬಿಡಬೇಕು ಅಂತ ಇತ್ತು. ಕನ್ಯೆ ಅಂದ್ರೆ ಇನ್ನೂ ಮೆಚೂರ್ಡ್ ಆಗದಂತ ಹೆಣ್ಮಕ್ಳು ಸತ್ರೆ ಅವ್ರಿಗೆ ಅಗ್ನಿಸ್ಪರ್ಶ ಮಾಡೋ ಹಾಗಿಲ್ಲ, ನೀರಿನಲ್ಲಿ ಬಿಡಬೇಕು. ಈ ಥರದ್ದು ಏನೇನೋ ಇತ್ತು. ಇವಾಗ ಅದನ್ನ ಅಲೋ ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ಆ ಥರದ್ದು ಏನೇನೋ ತುಂಬಾ ಡೀಟೇಲ್ ಆಗಿ ನಾನು ರಿಸರ್ಚ್ ಮಾಡಿದ್ದೀನಿ. ಅದು ಬಹಳ ರಿಸರ್ಚ್ ಮಾಡಿದ್ದೀರಾ ನೀವು. ಆಯ್ತಾ, ಇದು ಅವ್ರದ್ದು ವಿಷಯ. ಅದನ್ನೆಲ್ಲ ನನ್ನ ಸಿನಿಮಾ ಕಥೆನೇ ಬೇರೆ. ನಾನು ಅದನ್ನ ಇಡೀ ನಮ್ಮ ಅದರಲ್ಲೂ ಆ ಮಾಯಗಂಗೆ ಹಾಡಲ್ಲಿ ಒಂದು ಶಾರ್ಟ್ ಅಲ್ಲಿ ತೋರಿಸ್ಬಿಟ್ಟು ಹಿಂಗೆ ಕಳಿಸ್ತೀನಿ ಅಷ್ಟೇ. ಆದ್ರೆ ನನ್ನ ನಾಲೆಡ್ಜ್ಗೆ ಅದಿರಲಿ ಏನು ಅಂತ ತಿಳ್ಕೊಂಡಿದ್ದೀರಾ. ತುಂಬಾ ಅದ್ಭುತವಾದ ವಿಷಯಗಳಿವೆ ಅಮ್ಮಲ್ಲಿ. ನೋಡಿ, ನಮ್ಮಲ್ಲಿ ಸರ್ವಜ್ಞರ ವಚನಗಳಿವೆ, ಬಸವಣ್ಣರ ವಚನಗಳಿವೆ. ಆ ಥರದ್ರಲ್ಲಿ ಅಲ್ಲಿ ಲಹರಿಗಳು ಅಂತಿದೆ, ಅದರಲ್ಲೂ ಗಂಗಾ ಲಹರಿ ಅಂತಿದೆ. ಈ ತ್ರಿಪದಿಗಳು ಪುಟ್ ಪುಟ್ ಲಹರಿಗಳಲ್ಲಿ ಹಾಡ್ತಾ ಹೋಗ್ತಾರೆ. ಅದನ್ನ ಬರೆದದ್ದು ರಾಜ ಜಗನ್ನಾಥಚಾರಿ ಅಂತ ಹೇಳಿ ಒಬ್ಬ ಕವಿ. ಅವರು ಮೂಲ ಕರ್ನಾಟಕದವರಂತೆ, ಗುಲ್ಬರ್ಗಾದವರಂತೆ ಅವರು. ಅಂದರೆ 500 ವರ್ಷದ ಹಿಂದೆ ಅಲ್ಲಿ ಹೋಗಿ ಸ್ಥಾಪನೆಯಾಗಿ ವೇದಬ್ರಹ್ಮ ಶಾಲೆ ಅಂತ ಅಲ್ಲಿ ಏನು ಸಂಸ್ಕೃತ ಇವಾಗಲೂ ಹೇಳ್ಕೊಡ್ತಾರೆ, ಈಗಲೂ ಆ ಶಾಲೆ ಇದೆ. ಆ ಮಕ್ಕಳನ್ನ ಇಟ್ಕೊಂಡು ನಾನು ಶೂಟಿಂಗ್ ಕೂಡ ಮಾಡಿದ್ದೀನಿ. ಆ ಶಾಲೆಯನ್ನು ಪ್ರಾರಂಭಿಸಿದವರು ಅವರು. ಅವರ ಕಾಲಘಟ್ಟದಲ್ಲಿ ಶಹಜಹಾನ್ ಅವರ ಆಳ್ವಿಕೆ ಇತ್ತು. ಅವರ ಮೊಮ್ಮಗಳಿಗೆ, ಶಹಜಹಾನನ ಮೊಮ್ಮಗಳಿಗೆ ಈ ರಾಜ ಜಗನ್ನಾಥಾಚಾರಿ ಅನ್ನುವವರು ಸಂಸ್ಕೃತವನ್ನು ಹೇಳಿಕೊಡುವ ಟೀಚರ್ ಆಗಿದ್ರು. ಆಕೆ ಲವಂಗಿ ಅಂತ ಏನೋ ಹೆಸರು ಆಕೆದು, ಲವಂಗಿ. ಆಕೆಗೂ ಇವ್ರಿಗೂ ಪ್ರೇಮ ಆಯ್ತು. ಒಮ್ಮೆ ಅದು ಯಾವುದೋ ಒಂದು ಅದ್ಭುತವಾದ ಆಹಾರ, ಆಕೆಗೆ ಕೊರಳ ಆಹಾರವನ್ನ ಶಹಜಹಾನ್ ಅವರು ತಂದು ಮೊಮ್ಮಗಳಿಗೆ ಹಾಕಿ, ಎಷ್ಟು ಮುದ್ದಾಗಿ ಕಾಣಿಸಿದಾಳೆ ನನ್ನ ಮಗಳು, ಹೇಳಪ್ಪ ಒಂದು ಆಶು ಕವಿತ್ವವನ್ನು ಹೇಳು ಈ ನನ್ನ ಮೊಮ್ಮಗಳ ಮೇಲೆ ಅಂತಂದಾಗ ಆತ ಹಿಂಗೂ ಪ್ರೀತಿ ಇತ್ತು. ಹಾಡಿ ಹೊಗಳಿದಾಗ ಆಕೆಗೆ ಅವನಿಗೆ ತುಂಬಾ ಸಂತೋಷ ಆಗಿ, ನಿನ್ ಏನ್ ಬೇಕು ಕೇಳು ಅಂತಂದಾಗ ನನಗೆ ಅವಳೇ ಬೇಕು ಅಂತಂದು ಕೊಟ್ಬಿಟ್ಟು ಕಳಿಸಿದ್ದಾರೆ. ಹೌದು, ಮಾತು ಕೊಟ್ಟಿದ್ದೀನಿ, ಆಕೆಗೂ ಇಷ್ಟ ಆಯ್ತು ನೀವು ಹೋಗಿ ಅಂತ ಹೇಳಿ ವ್ಯವಸ್ಥೆ ಮಾಡಕ್ ಹೋದಾಗ, ಇಲ್ಲ ನನ್ನ ಪ್ರಕಾರವಾಗಿ ನಾನು ಬದುಕ್ತೀನಿ, ನಾನು ಇರೋದು ವೇದಬ್ರಹ್ಮ ಶಾಲೆನಲ್ಲಿ, ಆಯ್ತು ಕರ್ಕೊಂಡು ಹೋಗಪ್ಪ ಅಂತ ಕಳಿಸಿದ್ಮೇಲೆ ಇಲ್ಲಿ ಜನ ಒಪ್ಕೊಳ್ಳಿಲ್ಲ ಈ ರಾಜ ಜಗನ್ನಾಥಾಚಾರಿ ಅವ್ರನ್ನ ಮತ್ತು ಆ ಲವಂಗಿನ. ಅದಾದ ನಂತರ ಅವರೇ ಬರೆದದ್ದು ಲಹರಿಗಳು, ಗಂಗಾ ಲಹರಿಯನ್ನ. ಗಂಗೆಯ ನದಿಯ ತಟದಲ್ಲಿ ಕೂತ್ಕೊಂಡು ಹಾಡ್ತಾ 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 ಗಂಗೆ ಒಳಗಡೆ ಬಿದ್ದು ಇಬ್ರು ಸೂಸೈಡ್ ಮಾಡ್ಕೊಂಡ್ರು. ಒಂದು ಲವ್ ಸ್ಟೋರಿ ಇದೆ ಇಲ್ಲಿ. ಎಷ್ಟೆಷ್ಟು ಕಥೆಗಳಿವೆ ಅಂತಂದ್ರಲ್ಲಿ. ಈ ತರ ಕುತ್ಕೊಂಡು ಕೇಳಿದ್ರೆ, ನಾನು ಒಂದು ಆರ್ಟಿಕಲ್ಲೇ ಬರೆದೆ ಪ್ರಜಾವಾಣಿಗೆ, ಅದು ಒಂದು ಆರ್ಟಿಕಲ್ ಬರೀರಿ ಅಂತ ಅಂದ್ರು. ಸುಮ್ಮನೆ ಬರಿತಾ ದೊಡ್ಡ ವಿಷಯ ಆಗೋಯ್ತು. ಆಮೇಲೆ ಅವರು ಇದನ್ನ ಇಲ್ಲಿ ಪೇಪರಲ್ಲ ಒಂದು ವಿಶೇಷಾಂಕದಲ್ಲಿ ಪ್ರಕಟಿಸ್ತೀವಿ ಅಂತ ಹೇಳಿ ಯುಗಾದಿಗೆ ಏನೋ ಪ್ರಕಟಣೆ ಮಾಡಿದ್ರು. ಅದು ಈಗಲೂ ಬಗೆದಷ್ಟು ಬೆರಗು ಬನಾರಸ್ ಅಂತ ಹೇಳಿ ಒಂದು ಟೈಟಲ್ ಅಲ್ಲಿ ಈಗಲೂ ಆ ರೈಟಿಂಗ್ ಇದೆ. ಆ ಥರ ತುಂಬಾ ಅನುಭವಗಳನ್ನ ಪಡ್ಕೊಂಡೆ ಅಮ್ಮ ಅಲ್ಲಿ ನಶ್ವರ ಅನ್ಸೋದು ನಿಜ. ನಮ್ಮ ಜೈದ್ ಖಾನ್ನ ಕರ್ಕೊಂಡೋಗಿ, ಸಮೀರ್ ಅಹಮದ್ ಮಗನ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿದಾಗ ಆತ, ಸಾರ್ ಏನಿದೆ, ಸುತ್ತಮುತ್ತ ಹೆಣಗಳನ್ನ ಸುಡ್ತಾ ಇದ್ದಾರೆ,
ಆಮೇಲೆ ನಮ್ಮ ಕೆಲವರು ಕ್ಯಾಮ್ರಾ ಅಸಿಸ್ಟೆಂಟ್ ವುಮನ್ ಪಾಪ ಅಲ್ಲಿ ಹೋಗಿ ಅದನ್ನ ನೋಡಿ ತಲೆ ಸುತ್ತು ವಾಪಸ್ ಹೈದರಾಬಾದ್ ಹೊಟ್ಟೋಗ್ಬಿಟ್ರು ಅವರು. ಅಲ್ಲಿ ಇರೋಕ್ಕಾಗದೆ ನಾವು ಶೂಟಿಂಗ್ ಮಾಡ್ಬೇಕಾದಾಗ ಎಲ್ಲಂದ್ರಲ್ಲಿ ನಿಲ್ಲಿಸ್ತೀವಿ, ಹೆಂಗಂದ್ರೆ ಹಂಗೆ ಮಾಡ್ತಿರ್ತೀವಿ. ಪಾಪ ನನಗಂತೂ ಮಡಿ ಮೈಲಿಗೆ ಇಲ್ಲ, ಬಟ್ ಅವ್ರಿಗೆಲ್ರಿಗೂ ಅದಿರುತ್ತೆ ಪಾಪ. ಅವ್ರದ್ದೇನೋ ಅಯ್ಯೋ ಅಂತ ಹೇಳಿ ಅಲ್ಲಿ ನೋಡ್ಕೊಂಡು ಬಂದ್ಮೇಲೆ ಅವರೇನೋ ತಿನ್ನಲ್ಲ ಆ ಥರದ್ದು ಏನೇನೋ. ನಾನು ನನ್ನ ಶೆಡ್ಯೂಲ್ ಪ್ರಕಾರ ಶೂಟಿಂಗ್ ಮಾಡಬೇಕು. ಸೊ ಈ ಥರದ್ದೆಲ್ಲ ಆಗಿತ್ತು. ಅವನಿಗೂ ತುಂಬ ಡಿಸ್ಟರ್ಬ್ ಆಯಿತು. ಅಲ್ಲಿ ಹೆಣಗಳು ನಿರಂತರವಾಗಿ ಹೋಗ್ತಾ ಇರೋದು. ಆಮೇಲೆ ಅಲ್ಲಿ ಏನಾಗುತ್ತೆ ಅಂದರೆ ಕಟ್ಟಿಗೆಗಳನ್ನು ಕೊಡ್ತಾರಲ್ಲಮ್ಮ, ಒಂದಿಷ್ಟು ದುಡ್ಡಿಗೆ ಅಂತ ಇಸ್ಕೊಂಡ್ಬರ್ತಾರೆ ಮಾಡ್ತಾರೆ. ಆ ಕಟ್ಟಿಗೆಗಳು ಸಂಪೂರ್ಣವಾಗಿ ಸುಡೋಕೆ ಮುಂಚೆ, ಹೆಣ ಸಂಪೂರ್ಣವಾಗಿ ಸುಡೋಕೆ ಮುಂಚೆ, ಏಯ್ ಹೆಣ ಇನ್ನೊಂದು ಹೆಣ ಬಂದಿದೆ, ತೆಗೆದು ಹಾಕ್ರು ಅಂತ ಹೇಳಿ ಬಿಸಾಕ್ತಾ ಇರ್ತಾರೆ. ಅದು ನೀರೊಳಗಡೆ ಈ ಥರದ್ದೆಲ್ಲ ನಡೀತದೆ. ಅದೆಲ್ಲವನ್ನು ನಾವು ನೋಡ್ತೀವಿ. ಮತ್ತು ಒಂದು ರೀತಿ ಎಲ್ಲವೂ ಸಮ್ಮತ, ಎಲ್ಲವೂ ಅಸಮ್ಮತ ಅಲ್ಲಿ ಎಲ್ಲವೂ ಅಲ್ಲಿ. ಆಮೇಲೆ ನನಗೆ ಬಹಳ ಆಶ್ಚರ್ಯ ಆದದಲ್ಲಿ ಭಾಂಗ್ ಲೀಗಲ್ಲು. ಹೌದು, ಇದು ನಾನು ನೋಡಿದೆ. ನನಗೆ ಏನ್ರಿ ಹಿಂಗೆ ಮಾಡಿದ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ಅಲ್ಲಿ 2 ರೂಪಾಯಿ ಕೊಟ್ಟು 3 ರೂಪಾಯಿ ಕೊಟ್ಟು ಇಷ್ಟು ಬಾಂಗ್ನ ತಗೊಂಡು ತಿನ್ಕೊಂಡು ಹೋಯ್ತಾವ್ರು. ನನಗೆ ಅಪ್ಪ ಇದು ಎಷ್ಟು ದೊಡ್ಡ ತಪ್ಪಿದು ಅಂತ ನಾವು, ಯಾಕಂದ್ರೆ ನಾವು ಕಲ್ತಿದ್ದು ಹಾಗೆ. ನಮಗಿದು ಅದರಲ್ಲೂ ನಾನು ಬೀದಿ ನಾಟಕಗಳನ್ನ ಮಾಡಬೇಕಾದಾಗ ಹೆಂಡ ಸರಾಯಿ ಸಹವಾಸ ಬೇಡ, ಸಿಗರೇಟ್ ಸೇದಬೇಡಿ, ನಶೆಗೊಳಗಾಗಬೇಡಿ ಅಂತ ನಾವು ಬೀದಿ ನಾಟಕ, ಸಾವಿರಾರು ಬೀದಿ ನಾಟಕ ಮಾಡಿದವರು. ನಾವು ಅದನ್ನ ನಮ್ಮ ಸ್ಟೂಡೆಂಟ್ಸ್ ಇಂದ ಹಿಡಿದು, ನನ್ನ ಜೊತೆಲಿ ಆಕ್ಟ್ ಮಾಡೋದ್ರಿಂದ ಹಿಡಿದು ಎಲ್ರಿಗೂ ನಾವ್ ಹಿಂಗೆ ಹೇಳೋದಷ್ಟೇ ಅಲ್ಲ, ನಾವು ಕೂಡ ಅದೆಲ್ಲ ಮಾಡಬಾರ್ದು ಅನ್ನೋ ತರ ಹೇಳ್ಕೊಂಡು ಬಂದಿರೋರು. ಅಂಥದ್ರಲ್ಲಿ ಅಲ್ಲೋಗಿ ನೋಡಿದಾಗ ನಾನೊಬ್ರನ್ನ ಪ್ರಶ್ನೆ ಮಾಡಿದೆ, ಏನ್ ಸರ್ ಇದು 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 ತಪ್ಪಲ್ವಾ? ಒಂದು ತುಂಬಾ ಚಿಕ್ಕ ಚಿಕ್ಕ ಮಕ್ಕಳನ್ನ ಆ ಥರ ನಶೆಗೊಳಗ, ಶಿವನ ಪ್ರಸಾದ ಅದು ಅಂದ್ರು. ಓ, ಅದಕ್ಕೊಂದು ಹಾಡೇ ಹೇಳ್ಬಿಟ್ರು ಅವರು, ಅಂಗ್ ಬಂಗ್ ಶಿವ ಸಂಘ ಹೇ ಅನ್ಕೊಂಡು ಏನೋ ಒಂದು ಹಾಡು ಹೇಳ್ಬಿಟ್ರು. ಆಯ್ತು ಬಿಡಿ ಸರ್, ನಿಮ್ ನಂಬಿಕೆ, ನಾವೇನ್ ಮಾಡಕ್ಕಾಗತ್ತೆ ಅಂತ ಅಂದ್ರೆ ಹಾಗೆ ನಾವು ಯಾರನ್ನೂ ಅವರವರ ಸಂಪ್ರದಾಯವನ್ನು ನಾವೇನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಪಾಪ ಅವರವರು ಇದು ಮಾಡ್ತಿದ್ದಾರೆ. ಹೀಗೆ ಸಾಕಷ್ಟು ಅನುಭವ ಇದೆಯಮ್ಮ ಅಲ್ಲಿ. 64 ದಿವಸ ಅಲ್ಲಿ ಕಾಲ ಕಳೆದೆ ನಾನು. ಅದರಲ್ಲಿ 45 ದಿವಸ ಶೂಟಿಂಗಲ್ಲಿದ್ದೆ. ಇನ್ನು ಮಿಕ್ಕಿದ್ದ ದಿನಗಳು ಅಲ್ಲಿ ಥಿಯೇಟ್ರ್ ಗ್ರೂಪ್ ಇತ್ತು. ಆ ಥಿಯೇಟ್ರ್ ಗ್ರೂಪ್ನೆಲ್ಲ ಮಾತಾಡಿಸ್ತಾ ಅಲ್ಲೊಂದಷ್ಟು ಜನ ಒಡನಾಟಗಳನ್ನ ನೋಡಿಕೊಂಡು, ಬರೀ ಕಾಶಿ ಅಲ್ಲ, ಸುತ್ತಮುತ್ತ ಅಲ್ಲಿ ರಾಮನಗರ ಅಂತ ಒಂದಿದೆ, ಆ ಕಡೆಗೆ ಸಿದ್ಧಾರ್ಥ ನಮ್ಮ ಒಂದು ಬುದ್ಧನ ಒಂದು ಜಾಗ ಇದೆ, ಅಲ್ಲೆಲ್ಲ ಓಡಾಡಿಕೊಂಡು ಏನೇನೋ ಒಂದಷ್ಟು ಅನುಭವ ಪಡ್ಕೊಂಡು ಬಂದಿದ್ದೀನಮ್ಮ. ಲಿಟ್ರಲಿ ಕಾಶಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಈ ವಿಡಿಯೋ ನೋಡಿದ್ರೆ ಶೋರ್ ಅಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಅನುಭವಗಳಾಗುತ್ತೆ, ಇದೆಲ್ಲ ಸಿಕ್ಕೋಗ್ಬಿಡುತ್ತೆ. ಓಕೆ, ಬೆಲ್ ಬಾಟಮ್ ಬಗ್ಗೆ ಹೇಳೋದಾದರೆ ಅದರಲ್ಲಿ ನನ್ನ ಫೇವ್ರೆಟ್ ಸಾಂಗು ಏತಕ್ಕೆ ಫೋಕಸ್. ಅದು ಹೆಂಗೆ ಆ ತೋಟ ಬಾಯಲ್ಲಿರೋ ನೀರನ್ನ ಇಲ್ಲಿಗೆ ಉಗ್ಸೋದು? ಅದು ಟಿ ಕೆ ದಯಾನಂದ್ ಅಂತ, ಅವರು ಮೂಲತಃ ಪತ್ರಕರ್ತರು, ಬರಹಗಾರರು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು. ಅವರು ನನಗೆ ಈ ಲೈನ್ ಹೇಳಿದ್ದು, ಸಾರ್ ಒಂದು ಇನ್ವೆಸ್ಟಿಗೇಷನ್, ಅವರು ಕ್ರೈಮ್ ರಿಪೋರ್ಟಲ್ಲೇ ಇದ್ದಿದ್ದು, ಪೊಲೀಸ್ ಸ್ಟೇಷನ್ನೇ ಕಳ್ತನ ಆಗಿದೆ ಗೊತ್ತಾ ಸರ್ ನಿಮಗೆ ಅಂತಂದ್ರು. ಅದೊಂದು ಪೊಲೀಸ್ ಸ್ಟೇಷನ್ನಲ್ಲೇ ಕಳ್ತನ ಆಗೋಗಿದೆ. ಅರೆ ಇದೇನು ಸರ್, ಚೆನ್ನಾಗಿದೆ ವಿಷಯ ನೋಡಿ. ಹಂಗೆ ಅಂದ ತಕ್ಷಣ ಒಂದು ನಗು ಬಂತು ನೋಡಿ ನಾವು. ಸೊ ಈ ವಿಷಯವೇ ಕಾಮಿಕಲ್ ಆಗಿ ಟ್ರೀಟ್ ಮಾಡಬೇಕಾದಂಥ ಸಬ್ಜೆಕ್ಟ್ ಅದು ಅಂತ ಹೆಂಗೆ ಡಿಸ್ಕಸ್ ಮಾಡ್ತಾ, ದಯಾನಂದ್ ಬರೆದ್ಬಿಡಿ ನೀವು ಇದನ್ನ, ಏನಾದರೂ ಮಾಡೋಣ ಇದನ್ನ ಅಂತ ಅಂದ್ಕೊಂಡಿದ್ವಿ. ಅದಾದ್ಮೇಲೆ ಬರೆದ್ರು. ಮತ್ತೆ ಅದು ಸ್ವಲ್ಪ ಸಿನಿಮ್ಯಾಟಿಕ್ ಆಗಬೇಕು ಅಂತಂದಾಗ ಅದು ಬೇರೆ ಥರ ಬೇಕು ಅಂತ ಹೇಳಿ ಆ ಡಿಟೆಕ್ಟಿವ್ ಕ್ಯಾರೆಕ್ಟರ್ ಎಲ್ಲ ನಾನು ತಂದೆ. ಹೀಗೆ ಇದು ಮಾಡಿ ಮಾಡಬೇಕಾದಾಗ ಅವರು ಕೂಡ ಇದರಲ್ಲಿ ಸಹ ಬರಹಗಾರರಾಗಿದ್ರು. ಸ್ಕ್ರೀನ್ ಪ್ಲೇ ಮತ್ತು ಒಂದು ಅರ್ಧ ಭಾಗ ನಾನು ಬರೆದೆ ಆ ಕಥೆನ. ಒಂದು ವಿಷಯ, ಕೆಲವೊಂದು ವಿಷಯಗಳನ್ನ ಅವ್ರು ರಿಸರ್ಚ್ ಮಾಡಿ ನನಗೆ ಕೊಟ್ಟರು. ಈ ಥಾಟ್ ಯಾವುದು? ನೀರು. ಓ ಮೈ ಗಾಡ್, ಅದು ಸಖತ್ತಾಗಿದೆ ಸರ್. ನಿಮಗೆ ಅನ್ನಿಸ್ಲಿಲ್ವಾ ಅದು ಸಖತ್ತಾಗಿದೆ ಅಂತ? ಅದಕ್ಕೆ ತಾನೇ ಶೂಟ್ ಮಾಡಿದ್ದು, ಅದಕ್ಕೆ ಅದನ್ನ ಆಕ್ಸೆಪ್ಟ್ ಮಾಡಿ. ಅದನ್ನ ನಾವು ಎಕ್ಸ್ಪೆಕ್ಟೇ ಅವಳ ಬಾಯಲ್ಲಿ ನೀರಿದೆ, ಕೈಯಲ್ಲಿ ಮೀನಿದೆ, ಈಗ ನೀರು ಎಲ್ಲಿಂದ ಯಾರು ತರ್ತಾರೆ, ಈಗ ನೀರು ಕೊಟ್ರಲ್ಲ ಅವ್ರು ತರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸು. ಆ ಉಗ್ದಾಗ ಫೀಲೇ ಬೇರೆ ಥರ. ಅದನ್ನೇ ನಾವೇನು ಹೇಳೋದು ಬೇಡ, ಹೀರೋ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ. ಅವನಿಗೆ ಅವಳ ಮೇಲೆ ಆಸೆ ಇರ್ತದೆ. ಅಮ್ಮ ಅಲ್ಲಿ ಇಬ್ಬರ ಪ್ರೇಮದ ಆರಂಭ, ವಿನಿಮಯ ಎಲ್ಲವೂ ಒಂದು ಪುಟ್ಟ ಜೀವವನ್ನು ಉಳಿಸೋದ್ರ ಮೂಲಕ ಆಯಿತು ಅನ್ನೋ ಥರದ ಒಂದು ತುಂಬ ಒಳ್ಳೆ ಇಮ್ಯಾಜರಿ ಯಾದಂಥ ಒಂದು ದೃಶ್ಯ ಅದು. ಸೊ ಅದನ್ನ ಹಾಡಿನ ಆರಂಭದಲ್ಲಿ ಅದನ್ನ ಹಂಗೆ ಇಟ್ಕೊಂಡು ಹಾಗೆ ಅವರಿಬ್ಬರ ಪ್ರೇಮವನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಆ ಹಾಡನ್ನ ಬಳಸ್ಕೊಂಡ್ವಿ. ಹೀಗಾಗತ್ತೆ ಇಡೀ ಕತೆ. ಬಂದು ಅದೇ ಹೇಳ್ದಲ್ಲ, ಈ ರೀತಿ ಡಿಸ್ಕಸ್ ಮಾಡಿಕೊಂಡು ಶುರು ಮಾಡಿದ್ವಿ. ಎಲ್ಲ ಶುರುವಾಗಿ ಕತೆ ಇನ್ನೇನು ರೆಡಿ ಆಗೋಗ್ತಾ ಇದೆ ಅನ್ನೋವಾಗ ಯಾರ ಜೊತೆಲಿ ಇದನ್ನು ಮಾಡಿದ್ರೆ ಒಳ್ಳೇದು ಅಂತ ಬಂದಾಗ ನನಗೆ ಅದೇ ನಾವು
ಇದ್ರು ಅವಾಗ ನನಗೆ ಧನಂಜಯ್ ಅವರು ಮಾಡೋಣ. ನಿಜ ಹೇಳ್ಬೇಕಂದ್ರೆ ಧನಂಜಯ್ ಇದು ಗೊತ್ತೂ ಇಲ್ಲ ಪಾಪ. ಹೌದಾ, ಡಾಲಿ ಧನಂಜಯ್ ಸರ್ ಮಾಡ್ಬೇಕಾಗಿ ಇಲ್ಲ, ಅವರು ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡೆ ಚೆನ್ನಾಗಿ ಕಾಣಿಸೋರು. ಅಲ್ಲಲ್ಲ, ಅವ್ರನ್ನ ಮತ್ತು ಸತೀಶ್, ನಮ್ಮ ನೀನಾಸಂ ಸತೀಶ್, ಇವ್ರನ್ನೆಲ್ಲ ನನ್ನ ತಲೆಲಿತ್ತು. ಸರಿ, ಇವ್ರಲ್ಲಿ ಯಾರನ್ನೋ ಒಬ್ರನ್ನ ಚೂಸ್ ಮಾಡೋಣ ಈ ಕತೆಗೆ, ಸ್ವಲ್ಪ ಕಾಮಿಕಲ್ ಟೈಮಿಂಗ್ ಇರೋರು ಬೇಕು, ಹೀಗೆಲ್ಲ ಅನ್ಕೋತಾ ಇದ್ದಾಗ ನಮ್ಮ ನಿರ್ಮಾಪಕರ ಸಂತೋಷ್ ಅಂತ, ಅದಕ್ಕೆ ಹೊಸದಾಗಿ ನಿರ್ಮಾಣ ಮಾಡೋಕ್ಕೆ ಬಂದಿದ್ದವರು, ಅವರ ಆತ್ಮೀಯ ಗೆಳೆಯ ನಮ್ಮ ಪ್ರಮೋದ್ ಶೆಟ್ಟಿ ಅವರು. ಪ್ರಮೋದ್ ಶೆಟ್ಟಿಯ ಆತ್ಮೀಯ ಗೆಳೆಯ ರಿಷಬ್ ಶೆಟ್ಟಿ ಅವರು ಆಲ್ರೆಡಿ ಕಿರಿಕ್ ಪಾರ್ಟಿ ಮಾಡಿ ಮತ್ತೊಂದು ಮಾಡಿ ತುಂಬಾ ದೊಡ್ಡ ವಂಡರ್ಫುಲ್ ಟೆಕ್ನಿಷಿಯನ್ ಅನ್ನೋದನ್ನ ಗುರುತಿಸ್ಕೊಂಡಿದ್ರು ಇಂಡಸ್ಟ್ರಿನಲ್ಲಿ. ಇಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್ ಅಂತ. ಅವಾಗ ಅವರು ಸುಮ್ಮನೆ ಒಂದು ಪ್ರಪೋಸಲ್ ಹೇಳಿದ್ರು, ಹಿಂಗೆ ಸರ್ ರಿಷಬ್ ಅವ್ರನ್ನ ಹೀರೋ ಮಾಡ್ಬಿಡೋಣವಾ ಅನ್ನೋ ಥರ. ನಾನು ಅವಾಗ ಏನ್ರಿ ಹೇಳ್ತಿದ್ದೀರಾ ಪಾಪ, ಅವ್ರು ಡೈರೆಕ್ಟರ್ ಅವರು ಇದೇನೋ ಒಂದು ಹಂಗೆ ಹೋಗ್ಬೇಕು ಅವ್ರು, ನಾವು ಅವ್ರನ್ನ ಸುಮ್ಮನೆ ಕಷ್ಟ ಆಗ್ಬೋದು ಅಂತಂದೆ. ಇಲ್ಲ ಸರ್, ಅವರು ಆಸೆ ಇದೆ, ಹಿಲ್ ಡೂ ಇಟ್ ಅನ್ನೋ ಥರ ಅಂದರು. ಹೌದಾ? ಆಮೇಲೆ ಅಲ್ಲಿ ತನಕ ಅವ್ರು ಏನು ಆ್ಯಕ್ಟ್ ಮಾಡಿದ್ರು ಅಂತ ಸುಮ್ಮನೆ ಯೋಚನೆ ಮಾಡಿದೆ. ಉಳಿದವರು ಕಂಡಂತೆ ಸಿನಿಮಾದಲ್ಲಿ ಒಂದೇನೋ ತುಂಬ ಗಂಭೀರವಾದ ಒಂದು ಪಾತ್ರ, ಲೂಸಿಯಾ ಅಂಥದ್ದು ಯಾವುದು ತುಂಬ ಏನು ಅಷ್ಟೇನು ಇಲ್ವಲ್ಲ ಅಂತ ಅನ್ಕೊತಾ ಇದ್ದೆ. ನನ್ನ ಡೈಲಾಗ್ ರೈಟ್ರು ರಘು ನಿಡುಬಳ್ಳಿ ಅವರು, ಸಾರ್ ನಿಮ್ಗೆ ಗೊತ್ತಿಲ್ಲ, ಒಳ್ಳೊಳ್ಳೆ ರೀಲ್ಸ್ ಮಾಡಿದಾರೆ ಅವರು, ಇದನ್ನ ನೋಡಿ ಅಂತೇಳಿ ತೋರಿಸಿದ್ರು. ತುಂಬಾ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟು ರಿಷಬ್ ಶೆಟ್ಟಿ ಅವರು, ತುಂಬಾ ಚೆನ್ನಾಗಿ ಮಾಕ್ ಮಾಡ್ತಾರೆ. ಅವ್ರ ಬಾಯಲ್ಲಿ ನೀವು ಸುಂದರ ಕೃಷ್ಣ ಅರಸು ಅವರ ಡೈಲಾಗ್ಗಳನ್ನ ಕೇಳಿಸ್ಕೋಬೇಕು. ಅಯ್ಯೋ ಹಂಗೆ ಹೇಳ್ತಿದಾರಲ್ಲ ಅಂತ ಅನ್ಸುತ್ತೆ. ಅಷ್ಟು ಚೇಷ್ಟೆ ಮನುಷ್ಯ, ಸತ್ಯ ಹೇಳಬೇಕು ಅಂತಂದ್ರೆ. ತುಂಬಾ ಜೋವಿಯಲ್ ಆಗಿರ್ತಿದ್ರು. ಈ ಮನುಷ್ಯನಲ್ಲಿ ಬಹಳ ಒಳ್ಳೆ ಕಾಮಿಡಿ ಸೆನ್ಸ್ ಇದೆ, ಬಹಳ ಒಳ್ಳೆ ಟೈಮಿಂಗ್ ಇದೆ, ಒಳ್ಳೆ ಎಂಟರ್ಟೈನರ್ ಆಗ್ತಾರೆ ಇವರು ಅಂತ ನನಗೆ ಆ ರೀಲ್ಸ್ಗಳೆಲ್ಲ ನೋಡಿದ್ಮೇಲೆ ಮಾತಾಡ್ಬೋದು ಅಂತ ಹೇಳಿ ನಾನೇ ಕಾಲ್ ಮಾಡಿದೆ. ಹೇಳಿ ಸಾರ್ ಅಂದರು. ಬನ್ನಿ ಸರ್ ಸಿಗೋಣ ಅಂತೇಳಿ ಸಿಕ್ಕಿ ಒಂದು ಕಡೆ ಜಯನಗರದಲ್ಲಿ. ಹೀಗಿದೆ ಒಂದು ಐಡಿಯಾ ಸಾರ್, ನಾನು ಬಂದಿದ್ದೇ ಸಿನಿಮಾ ರಂಗಕ್ಕೆ ಹೀರೋ ಆಗಬೇಕು ಅಂತ, ಕೆಲಸ ಸಿಕ್ಲಿಲ್ಲ ಅಂತ ಹೇಳಿ ನಾನು ಇದೆಲ್ಲ ಮಾಡ್ತಾ ಇದ್ದೆ ಸರ್ ಅಂತಂದರು. ಇಲ್ಲ ಸರ್, ಎಲ್ಲರೂ ಸೇರೋಣ, ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿ ಇದು ಮಾಡಿದಾಗ ಒಂದು ಅದೇ ಶುರು ಆಯಿತು. ಅವ್ರನ್ನ ಇಮ್ಯಾಜಿನ್ ಮಾಡಿಕೊಂಡು ಎಲ್ಲ ಸೀನ್ಸ್ಗಳನ್ನ ರೀವಿಸಿಟ್ ಮಾಡ್ತಾ ಇದ್ದೆ ನಾನು, ಬರೆಯೋದು. ಹೀಗೆ ಮಾಡ್ತಾ ಇರಬೇಕಾದಾಗ ನನಗೆ ನಿಜಕ್ಕೂ ರಿಷಬ್ ಶೆಟ್ಟಿ ಅವರು ವಾವ್ ಅಂತ ಎಮರ್ಜ್ ಆಗಿದ್ದು ಎಲ್ಲಿ ಗೊತ್ತಾ, ಅವರ ಹೆಂಡತಿ ಪ್ರಗತಿ ಶೆಟ್ಟಿ ಅಂತ, ಅವರು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರು. ಅವ್ರಿಗೆ ಡಿಸೈನ್ ಮಾಡಿ ಒಂದಷ್ಟು ಬಟ್ಟೆಗಳನ್ನ ತಗೊಂಡು ಹೊಲಿದು ಆ ಬಟ್ಟೆಗಳನ್ನೆಲ್ಲ ಹಾಕಿ ಫೋಟೋ ತೆಗೆದು ಕಳಿಸಿದ್ರು ನನಗೆ. ಅಂದ್ರೆ ಬೆಲ್ ಬಾಟಮ್ ಆ ಸ್ಟೈಲ್ ಅವರೇ ಕಾಸ್ಟ್ಯೂಮ್ ಡಿಸೈನರ್ ಪ್ರಗತಿ ಶೆಟ್ಟಿ ಅವರು. ಅದನ್ನ ನೋಡುತ್ತಿದ್ದಂಗೆ, ಆ ಫೋಟೋಸ್ನ ನೋಡ್ತಿದ್ದಂಗೆ ಸಿಕ್ಕದಾ ಬಿಡೋಗುರು ನನ್ನ ಹೀರೋ ಅಂತ ಅನ್ನಿಸ್ತು ನನಗೆ. ಅಷ್ಟು ಚೆನ್ನಾಗಿತ್ತದು. ಇದು ಬೇಕಾಗಿರೋದು ನನಗೆ, ವಾವ್ ಅಂತ ಅನ್ನಿಸ್ತು. ಯಾಕೆಂದ್ರೆ ನನಗೆ ಎಲ್ಲರೂ ಕಂಡುಬಿಟ್ರು. ಆ ಕಾಲಘಟ್ಟದ ಶಂಕರ್ ನಾಗ್ ಅವರು, ತುಗುದೀಪ್ ಶ್ರೀನಿವಾಸ್ ಅವರು, ಪ್ರಭಾಕರ್ ಅವರು ಎಲ್ಲ ಅದು ನೋಡಿ, ಅವ್ರನ್ನೆಲ್ಲ ಒಂದ್ಸಲ ಹಿಂಗೆ ನಿಲ್ಸಿ ನೋಡಿ, ವಾವ್ ಹೌದು ಹಂಗೆ ಕಂಡುಬಿಟ್ರು ಇವರು. ಇದು ರೀ ಗೆಟಪ್ಪು ಸೂಪರ್ ಅಂತ ಹೇಳಿ ಫಿಕ್ಸ್ ಆಗಿ, ಆಮೇಲೆ ಭಾಳ ಖುಷಿಯಾಗಿ ಹೋದ್ವಿ, ಮಾಡಿಕೊಂಡು ಬಂದ್ವಿ. ಒಂದು ಫಸ್ಟ್ ಶೆಡ್ಯೂಲು ಜೋಗದಲ್ಲಿ ಮಾಡಿದ್ವಿ, ಸೆಕೆಂಡ್ ಶೆಡ್ಯೂಲು ಜೋಗದಿಂದ ಬರ್ತಾ ಹಾಗೆ ಉಡುಪಿಗೆ ಬಂದ್ಬಿಟ್ಟು ಅಲ್ಲಿ ಹಂಗೆ ಕಂಟಿನ್ಯೂ ಮಾಡಿ ಶೂಟು. ಆಮೇಲೆ ಇಲ್ಲಿ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಚೂರು ಪ್ಯಾಚ್ ವರ್ಕ್ಸ್ಗಳನ್ನೆಲ್ಲ ಮಾಡಿಕೊಂಡು ಮುಗಿಸಿದ್ವಿ.